ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರುಚಿಯಾದ ಹೆಲ್ತಿಯಾದ ಡ್ಯಾಶ್ಯೂರ್ನ ಯೂಸ್ ಮಾಡ್ಕೊಂಡು ಮಾಡೋವಂಥ ದೋಸೆನ ತೋರಿಸ್ತಾ ಇದ್ದೀನಿ. ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿರೋಂಥ ದೋಸೆ ಬ್ಯಾಟರ್ನ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರಾತ್ರಿ ಪ್ರಿಪೇರ್ ಮಾಡಿಟ್ರೆ ಬೆಳಗ್ಗೆ ಫರ್ಮೆಂಟ್ ಆಗಿರುತ್ತೆ. ಈ ದೋಸೆ ಹಿಟ್ಟಿಗೆ ನಾನು ಈ ಸ್ಪೂನಲ್ಲಿ ನೋಡಿ 1.5 ಸ್ಪೂನಷ್ಟು ಡ್ಯಾಶ್ಯೂರ್ನ ಹಾಕ್ತಾಯಿದ್ದೀನಿ. ಈ ದೋಸೆ ಹಿಟ್ಟು 4 ಜನಕ್ಕೆ ಆಗುವಂತಹ ದೋಸೆ. ಈ ಡ್ಯಾಶ್ಯೂರ್ ಪೌಡರ್ನ ನೀಟಾಗಿ ಹಾಕಿ ಅದನ್ನು ನಾವು ಬ್ಯಾಟರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಲಂಪ್ಸ್ ಇಲ್ಲದಿರೋಂಗೆ ನೋಡ್ಕೋಬೇಕು. ನಾವು 4 ಜನಕ್ಕೆ ಒಂದು 10 ಸೌಟಷ್ಟು ಅಪ್ರಾಕ್ಸಿಮೇಟಾಗಿ ಈ ಸೌಟಲ್ಲಿ ದೋಸೆ ಹಿಟ್ಟನ್ನು ತೊಗೊಂಡಿದ್ದೀವಿ. ಅದಕ್ಕೆ 1.5 ಇಂದ 2 ಸ್ಪೂನ್ ಹಾಕಿದ್ರೆ ನಮಗೆ ಅದರಲ್ಲಿ ಯಾವುದೇ ಟೇಸ್ಟಿನ ವ್ಯತ್ಯಾಸ ಗೊತ್ತಾಗಲ್ಲ. ಈ ಡ್ಯಾಶ್ಯೂರು ಹರ್ಬಲಿಂದ ಮಾಡಿರೋದು, ಅಂದರೆ ತುಂಬ ಹರ್ಬ್ಸ್ನ ಯೂಸ್ ಮಾಡಿದ್ದೀವಿ ಇದಕ್ಕೆ. ಇದರಲ್ಲಿ ಇರೋಂಥ ಹರ್ಬ್ಸಿಂದ ನಮಗೆ ಹೇರಳವಾಗಿ ವೈಟಮಿನ್ಸ್ ಅಂತ ಮಿನರಲ್ಸ್ ಸಿಗುತ್ತೆ. ಹರ್ಬ್ಸಲ್ಲಿ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಅದರದ್ದು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ನಮಗೆ ಸಿಗುತ್ತೆ. ಮತ್ತು ಮೇಯ್ನಾಗಿರೋವಂಥ ಮೊರಿಂಗಾ, ಕರಿ ಲೀವ್ಸು ಮತ್ತು ಮಾರ್ಗೋ ಲೀವ್ಸಿಂದ ಏನಾಗುತ್ತೆ ಅಂದರೆ ಬ್ಲಡ್ ಶುಗರ್ ರೆಗ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಸೊ ಅವೆಲ್ಲವೂ ಹೈಪೋಗ್ಲೈಸಮಿಕ್ ಎಫೆಕ್ಟ್ಸ್ನ ನೀಡುತ್ತೆ. ಹಾಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಹೊಂದಿದೆ. ಮತ್ತು ಇದು ಹಾರ್ಟ್ ಹೆಲ್ತನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಯಾಕಂದರೆ ಇದು ಕೊಲೆಸ್ಟ್ರಾಲ್ನ ರಿಡ್ಯೂಸ್ ಮಾಡುತ್ತೆ. ಹಾಗೆಯೇ ಡೈಜೆಸ್ಟಿವ್ ಸಿಸ್ಟಮಿಗೆ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೂಡ ತೋರಿಸುತ್ತೆ. ಅದ್ರ ಜೊತೆಗೆ ನಾವು ನಿಯಮಿತವಾಗಿ ಇದನ್ನು ಯೂಸ್ ಮಾಡ್ತಾಯಿದ್ರೆ ಬ್ಲಡ್ ಪ್ರೆಷರ್ ರೆಗ್ಯುಲೇಷನು ಮತ್ತು ಬ್ಲಡ್ ಶುಗರ್ ರೆಗ್ಯುಲೇಷನ್ ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಬೋದು. ಇದೆಲ್ಲರ ಜೊತೆಗೆ ಈ ಹರ್ಬ್ಸಿಂದ ನಮಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಕ್ಯಾಲ್ಶಿಯಂ ಕಂಟೆಂಟು, ಫಾಸ್ಫರಸ್ ಕಂಟೆಂಟ್ಸು ಇರೋದರಿಂದ ಏನಾಗುತ್ತೆ, ಬೋನ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ಇದ್ರದ್ದು ಯೂಸೇಜಿಂದ ಈ ಹರ್ಬ್ಸ್ ಏನು ಯೂಸ್ ಮಾಡಿದ್ದೀವಿ ಎಲ್ಲ ಎಡಿಬಲ್ ಹರ್ಬ್ಸು. ಹಂಚು ಕಾದಿದೆ. ಇವಾಗ ನಾರ್ಮಲ್ ನಾವು ಮನೆಯಲ್ಲಿ ಹೇಗೆ ಹಾಕ್ತೀವೋ ದೋಸೆ, ಅದೇ ದೋಸೆ ಹಾಕೋದು. ಅದಕ್ಕೆ ಡ್ಯಾಶ್ಯೂರ್ ಪೌಡ್ರ್ ಮಾತ್ರ ಆ್ಯಡ್ ಮಾಡಿದ್ದೀವಿ ಅಷ್ಟೇ. ಸೊ ಇದ್ರ ಜೊತೆಗೆ ನಾವು ಚಟ್ನಿ, ಮೆಂತೆ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಈ ಥರ ಎಲ್ಲವನ್ನು ನಾವು ಯೂಸ್ ಮಾಡ್ಬೋದು. ಸೊ ಇದು ಡಯಾಬಿಟಿಕ್ ಕಂಟ್ರೋಲ್ ಇರೋದ್ರಿಂದ ನಾನು ಪೌಡರ್ಗೂ ಮೆಂತೆ ಹಾಕಿದ್ದೀನಿ, ಹಾಗೆಯೇ ದೋಸೆ ಮಾಡಬೇಕಾದ್ರೆ ಬ್ಯಾಟರ್ಗೂ ಮೆಂತೆ ಹಾಕಿದ್ದೀನಿ. ಈಗ ಮೇಲೆ ಮೆಂತೆ ಚಟ್ನಿ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಜಾಸ್ತಿ ಮೆಂತೆ ಇಂಗ್ರೀಡಿಯೆಂಟ್ಸು ಕೂಡ ನಮಗೆ ದೇಹಕ್ಕೆ ಸೇರ್ತಾ ಹೋಗುತ್ತೆ. ಸೊ ನೋಡಿ, ಇದು ಸ್ವಲ್ಪ ಬೆಂದ ಮೇಲೆ ಮೆಂತೆ ಹಾಕಿದ್ಮೇಲೆ ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕೂಡ ನಮಗೆ ವೆರಿ ವೆರಿ ಎಸೆನ್ಷಿಯಲ್. ನಮಗೆ ಮನೆಯಲ್ಲೇ ಸಾಧ್ಯವಾದಷ್ಟು ತುಪ್ಪನ ತೊಗೊಳ್ಳಿ, ಇಲ್ಲ ಹಸುವಿನ ತುಪ್ಪ ಸಿಕ್ಕರೆ ತೊಗೊಳ್ಳಿ, ಇಲ್ಲ ಅಂದರೆ ನಂದಿನಿ ತುಪ್ಪ ಇದೆ ನೋಡಿ, ಮುಚ್ಚಿಬಿಟ್ಟು ಈ ಥರ ಬೇಯಿಸೋದು. ಈಗ ಬೆಂದಿದೆ. ನೀವು ಈ ದೋಸೆ ಬ್ಯಾಟರ್ನ ನಿಮ್ಮ ಇಷ್ಟದಂಗೆ ತೆಳುವಾದರೂ ಹಾಕ್ಬೋದು, ದಪ್ಪನಾದರೂ ಹಾಕ್ಕೋಬೋದು. ಈಗ ನೋಡಿ, ಇದನ್ನು ತೆಗೆದು ಒಂದೇ ಕಡೆ ಬೇಯಿಸೋದು ಸಾಕು, ಯಾಕಂದರೆ ಮುಚ್ಚಿ ಬೇಯಿಸಿರ್ತೀವಲ್ವ ನಾವು, ಸಾಕಾಗುತ್ತೆ. ಇದ್ರ ಮೇಲೆ ನಮಗೆ ರುಚಿಗೆ ತಕ್ಕಂಗೆ ಒಳಗಡೆ ಆಲೂಗೆಡ್ಡೆ ಪಲ್ಯನೋ ಏನು ಪಲ್ಯ ಮಾಡ್ತೀವಿ ಸ್ಟಫ್ ಮಾಡಿದ್ರೆ ಆಯಿತು. ಇದರಲ್ಲಿ ನಮಗೆ ಒಂಚೂರು ಕಹಿ ಅಂಶ ಗೊತ್ತಾಗೋದಿಲ್ಲ. ಡಯಾಬಿಟಿಕ್ ಪೇಷಂಟ್ ಇದ್ದರೆ ಅವರು ಜಾಸ್ತಿ ಪ್ರಮಾಣದಲ್ಲಿ ಡ್ಯಾಶ್ಯೂರ್ನ ಹಾಕೋಬೋದು. ನೋಡಿ, ದೋಸೆ ಈಗ ರೆಡಿಯಾಗಿದೆ.